ಮುಗಿತಲ್ಲ ಸರ್ಕಾರ ಅಧಿಕಾರ ಈ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ, ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ. ಆ ವಿದ್ಯಾರ್ಥಿಗಳು ಆ ಜಿಲ್ಲೆ ಮನೆ ಬಂದಂತ ತಿನ್ಕೊಂಡಿದ್ದೀರಾ? ಜವಾಬ್ದಾರಿ ಕೆಲಸ ಮಾಡಿ. ಉತ್ತರ ಕೊಡ್ಲಿ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟು ಮುಗೀತೀಗ. ಅಧ್ಯಕ್ಷರೇ ಮಧು ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, 44 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹೆಚ್ಚಿನ ವಿಷಯಗಳನ್ನು ಸಂಬಳ ಕೊಟ್ಟಿದ್ರ ನೀವು? ಸಂಬಳ ಕೊಟ್ಟಿದ್ರ ನೀವು? ಸರ್ ಹೇಳಿ. 2 ಕೋಟಿ ನೀವು ಆಯ್ತು. ಯಾಕೆ ಮಾತಾಡ್ತೀರಿ? ಯಾಕೆ ಮಾತಾಡ್ತೀರಿ? ಏನು ಸುಮ್ಮನೆ ಮಾತಾಡ ಆಗ್ತದ? ಅಥವಾ ಇಲ್ಲಿ ಸೃಷ್ಟಿ ಮಾಡುವುದು? ಆಯ್ತು, ಮಾತಾಡಿ. ಅಶ್ವಥ್ ಅವರೇ, ಅಶ್ವಥ್ ಅವರೇ ಕೂತ್ಕೊಳ್ಳಿ. ಚರ್ಚೆ ಮಾಡಿ, ಭಾಷಣ ಮೇಲೆ ಚರ್ಚೆ ಮಾಡಿ. ಅಶ್ವಥ್ ಅವರು ಕೂತ್ಕೊಳ್ಳಿ. ಚರ್ಚೆ ಮಾಡೋಣ. ಅಶ್ವಥ್ ಅವರು ಕೂತ್ಕೊಳ್ಳಿ. ಸ್ವಲ್ಪ ನೆನಪಿಸ್ಕೊಳ್ಳಿ. ಶ್ರೀನಿವಾಸ್ ಕೇಳ್ತಾ ಇದ್ದೀರಾ? ಅಯ್ಯೋ ನುಡಿ ಮುತ್ತು ಕೂತ್ಕೊಳ್ಳಿ. ಚರ್ಚೆ ಮಾಡೋಣ. ಕೂತ್ಕೊಳ್ಳಿ. ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು. ಕೂತ್ಕೊಳ್ಳಿ. ಅಲ್ಲ, ಸಚಿವರು ಸಮರ್ಥರಿದ್ದಾರೆ. ಒಂದು ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ಶಾಸಕರ ಪ್ರಶ್ನೆ ಕೇಳ್ತಿದ್ರು. ಯಾಕೆಲ್ಲ ಚರ್ಚೆ ಮಾಡ್ತಿದ್ರು? ಕೂತ್ಕೊಳ್ಳಿ. ಅಶ್ವಥ್ ತಾವು ಕೂತ್ಕೊಳ್ಳಿ. ನಿಲ್ಬೇಡಿ. ನೀವು ನಿಂತ ಕಾರಣ ಚರ್ಚೆ ಬಂತಲ್ಲ. ನೀವು ಕೂತ್ಕೊಳ್ಳಿ. ಆಯ್ತು, ಸುತ್ತ ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಒಮ್ಮೆ. ಆಯ್ತು, ಕೂತ್ಕೊಳ್ಳಿ. ಸಿದ್ದು ಸೌದ್ಯ ಅವರು ಈಗ ಉತ್ತರ ಕೊಟ್ಟಿದ್ದಾರೆ. ಪರಿಶೀಲನೆಯಲ್ಲಿದೆ. ಯಾರು ಕೂಡ ಆತಂಕ ಪಡೆದ ವಿಚಾರ ಬೇಡ. ಶಾಸಕ ಆತಂಕ ಪಡಬೇಡಿ ಅಂತ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸೌದಿ ಅವರೇ, ಸಭಾಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹೇಳಿದ್ದಾರೆ, ಒಂದು ಅವಕಾಶ ಹೇಳಿದ್ದಾರೆ. ಯಾವುದೇ ಆತಂಕ ಪಡಬೇಡಿ. ನೀವು ಕೇಳಿಲ್ಲ ಅಂತ ನಾವೇನ್ ಮಾಡೋದು? ಹೇಳಿದ್ದಾರೆ. ಕೂತ್ಕೊಳ್ಳಿ. ಈಗ ತಾಲೂಕು ನೀವು ಕೂತ್ಕೊಳ್ಳಿ. ಒಂದು ನಿಮಿಷ ಹೇಳ್ರಿ. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ತಿದ್ರೆ ಕೂತ್ಕೊಳ್ಳಿ. ಆಯ್ತು, ನಾಳೆಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ. ಮಾತಾಡಿ, ಬಜೆಟ್ ಅಲ್ಲಿ ಮಾತಾಡಿ. ಆಯ್ತು, ಬಜೆಟ್ ಮಾತಾಡುವಾಗ ಮಾತಾಡಿ. ಸಭಾಧ್ಯಕ್ಷರೇ, ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ನ ಕಾನ್ಫರೆನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತಾ ಇದೆ. ಸಭಾಧ್ಯಕ್ಷರೇ, ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ. ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ
ಬೇಡಿಕೆ ಐತೆ ಇನ್ನಿತ್ತಲ ಯೂನಿವರ್ಸಿಟಿ ಗೌರವ ಏನಾದ್ರೂ ರೂಲ್ಸ್ ಮಾಡಿದ್ರೆ ಎಲ್ಲ ಆಯ್ತು, ಬಜೆಟ್ ಡಿಸ್ಕಷನ್ ಮಾಡಿ. ತರಲಿಲ್ಲ ಅಣ್ಣ ಒಂದ್ ನಿಮಿಷ ಯೂನಿವರ್ಸಿಟಿ ನಿಜವಾಗ್ಲೂ ಜನತೆ ಗೌರವ ಯೂನಿವರ್ಸಿಟಿಗಳ ಜನತೆ ಗೌರವ ಇತ್ತಲ್ಲ ಅದನ್ನ ಎತ್ತಿಡಿಬೇಕು. ಆಯ್ತು ಈಗ ಎಲ್ಲ ಕಾನ್ಸ್ಟೆನ್ಸಿಗೆ ಒಂದೊಂದು ಕೊಟ್ಬಿಡ್ರಿ ಅಲ್ಲ. ಓಕೆ, ಈಗ ಯಲಹಂಕಕ್ಕೊಂದು ಕೇಳ್ತಾವ್ರೆ, ಯಲಹಂಕಕ್ಕೊಂದು ಕೇಳ್ತಾವ್ರೆ. ಎಲ್ಲಿಂದ ಕೊಡ್ತಾರಪ್ಪ? ಆಯ್ತು, ಮಾತಾಡಿ ಆಯ್ತು, ಮಾತಾಡಿ ಅವರು ಹೇಳಂಗಿದ್ರೆ ಮುಚ್ಚ್ರಿ, ಇಲ್ಲ ಅಂದ್ರೆ ಎಲ್ಲ ಮಾತಾಡಿ ಕೊಡ್ರಿ, ಅವ್ರ ಕೈಲಿ ಹೇಳ್ರಿ ಅಟ್ಲೀಸ್ಟ್. ಆಯ್ತು, ಈಗ ದಯವಿಟ್ಟು ನೋಡಿ ಬಹಳ ನೋಡಿ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ವಿಷಯ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಚರ್ಚೆ ಇರಬಹುದು, ಅವರಿಗೆ ಉತ್ತರ ಕೊಡ್ತಾರೆ. ಮತ್ತೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬೇಡಿ. ನಿಮಗೆ ಬಜೆಟ್ ನಲ್ಲಿ ಮತ್ತೆ ಒಂದೊಂದು ರಾಜ್ಯ ಮಾತಾಡಿ ಬೇಕಾದ ಅವಕಾಶ ಇದೆ, ಅದ್ರಲ್ಲಿ ಮಾತಾಡ್ಲಿ ಅವರು. ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ, ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಸ್ವಲ್ಪ ಸದಸ್ಯರ ಗಮನಕ್ಕಿರಬೇಕು. ವಿಶ್ವವಿದ್ಯಾಲಯ ಅಂದರೆ ಏನು ಅಂತಕ್ಕಂಥ ಪರಿಕಲ್ಪನೆ ಯಾವ ರೀತಿ ಇತ್ತು, ವಿಶ್ವವಿದ್ಯಾಲಯ ಯಾವ ರೀತಿ ಇರಬೇಕು ನಾನು ಹೇಳ್ತೀನಿ. ಅಲ್ಲ, ಚರ್ಚೆ ಬೇಡ, ಉತ್ತರ ಕೊಟ್ಟು ಬಿಡಿ ಶೇಖರ್ ಅವರೇ. ಈಗ ಅಲ್ಲ, ಇದು ಪ್ರಶ್ನೆ ಅಲ್ಲ, ಇದು ಸುಧಾಕರ್ ಮಾತಾಡಿ. 1 ಗಂಟೆ ಆಯ್ತು. ತರೀಕೆರೆ ಶ್ರೀನಿವಾಸ್, ಮಧು ಬಂಗಾರಪ್ಪ, ಕೂತ್ಕೊಳ್ಳಿ ಅವರೇ. ಏನ್ ಬೇಕು ಅಂತ ಆಯ್ತು, ಈಗ ಕೂತ್ಕೊಳ್ಳಿ. ಆಯ್ತು, ಒಂದು ನಿಮಿಷ, ಒಂದ್ ಸೆಕೆಂಡ್. ಶ್ರೀನಿವಾಸ ಮಾತಾಡಿ. ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಪ್ರಶ್ನೆ ಸಂಖ್ಯೆ 44 ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಅದು ನನಗೆ ತಲುಪಿಲ್ಲ, ತಲುಪಿಲ್ಲ ನನಗೆ ಉತ್ತರ. ಮಾತಾಡ್ಬೇಕಲ್ಲ. ಇಲ್ಲ, ಎಷ್ಟು ಮಾನ್ಯ ಅಧ್ಯಕ್ಷರೇ, ಈಗ ನಾವು ಈಗ ಅದ್ರ ಅಧ್ಯಕ್ಷ ಮಾನ್ಯ ತಲುಪಿಲ್ಲ ಅದ್ರ ಬಗ್ಗೆ. ಆದರೂ ಕೂಡ ನನಗೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ KPSC ಶಾಲೆಯಿಂದ ಎಕ್ಸಾಮ್ ವೈಸ್ ಟೀಚರ್ ಕೊಡ್ತೀವಿ ಅಂತ ಹೇಳಿದ್ರು. ಎಕ್ಸಾಮ್ ವೈಸ್ ಟೀಚರ್ ಕೊಡ್ತಾ ಇಲ್ಲ. ಮತ್ತೆ ಓಲ್ಡ್ ಟೀಚರ್ಸ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಇಂಗ್ಲಿಷ್ ಮೀಡಿಯಂ ಅಂತ 1ನೇ ಕ್ಲಾಸಿಂದ ಸೇರಿಸಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ 2 ಶೂನಿ ಮತ್ತು ರಂಗೇರಳ್ಳಿಯಲ್ಲಿ ಇದೆ 700-800 ವಿದ್ಯಾರ್ಥಿಗಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, KPSC ಶಾಲೆ ಮಾಡಿದ್ರೆ ತುಂಬಾ ಅನುಕೂಲ. ಅದರಲ್ಲಿ ಏನು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ತಗೊಳ್ತೀವಿ ಅಂತ ಹೇಳಿದರೆ, ಆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ತಗೊಂಡಿಲ್ಲ. ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟರೆ ಇಂಗ್ಲೀಷ್ ಮೀಡಿಯಂ ಮಾಡೋದ್ರಿಂದ ಏನು ಅವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರೈವೇಟ್ ಶಾಲೆಗೆ ಹೋಗೋದು ತಪ್ಪಿ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಅಭಿವೃದ್ಧಿ ಆಗ್ತವೆ ಅನ್ನತಕ್ಕಂಥದ್ರಿಂದ ಏನು ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಉತ್ತಮವಾಗಿ ಟ್ರೈನಿಂಗ್ ಕೊಟ್ಟು ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಮೇಡಮ್. ಬಟ್ ಅಧ್ಯಕ್ಷೆ, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ KPSC. ಏನಾಗ್ಬೇಕು ಹೇಳಿ ಅವ್ರೆ, ನೀವು ಎಷ್ಟೇ ಕೇಳಿದ್ನಲ್ವಾ? ಅಲ್ಲ, ನಿಮ್ಗೆ ಸಮಸ್ಯೆ ಏನಿದೆ? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ, ಆದ್ರೆ ಕ್ವಾಲಿಟಿ ಟೀಚರ್ಸ್ ಇಲ್ಲ. ಆಯ್ತು, ಒಂದಾದ್ರು ಮತ್ತೇನಾಗಬೇಕು? ಕ್ವಾಲಿಟಿ ಟೀಚರ್ಸ್ ಬೇಕಲ್ಲಿಗೆ. ಆ ನಂತರ ಎಲ್ಲಿ ಇದು ಎಕ್ಸಾಮ್ಸ್ ಮತ್ತೆ ಈಗ ಏನು ಕ್ಯಾಮ್ರಾ ಎಲ್ಲ ಅವಕಾಶ ಮಾಡಿಕೊಟ್ರದ್ದು ಒಳ್ಳೆ ಚೆನ್ನಾಗಿ. ಆಯ್ತು, ಏನಾಗ್ಬೇಕು ಹೇಳಿ? ಅಲ್ಲಿ ಎಲ್ಲಾ ಟೀಚರ್ಸ್ಗೂ ಟ್ರೈನಿಂಗ್ ಕೊಡಬೇಕು ಮಾನ್ಯ ಅಧ್ಯಕ್ಷರೇ. ಮತ್ತೆ ಏನು ನಮ್ಮ ಸರ್ಕಾರಿ ಶಾಲೆಗಳು ಮಿಡ್ ಡೇ ಮೀಲ್ಸ್ ಕೊಡ್ತೀವಿ, ಎಲ್ಲದೂ ಕೊಡ್ತೀವಿ. ಆದರೆ ಶಾಲೆಗೆ ಅಡ್ಮಿಷನ್ ಆಗ್ತಾ ಇರೋದು ಕಡಿಮೆ. ಯಾಕೆ ಕಾರಣ ಅಂತಂದ್ರೆ ಟೀಚರ್ಸ್ಗಳು ಕ್ವಾಲಿಟಿ ಕಡಿಮೆ ಇಲ್ಲ. ಟೀಚರ್ ಕ್ವಾಲಿಟಿ ಕರೆಕ್ಟ್ ಆಗ್ಬೇಕು ಈಗ. ಹೌದು. 500 ಮಕ್ಕಳಿಗಿಂತ ಕಡಿಮೆ ಇದ್ರು ಕೂಡ ಮಲೆನಾಡು ಅಂತ ಪ್ರದೇಶದಲ್ಲಿ KPSC ಶಾಲೆ ಮಾಡ್ತಾ ಇಲ್ಲ. 500ಕ್ಕಿಂತ ಸಡಿಲಿಸಿ 500 ಮಕ್ಕಳಿಗಿಂತ 400 ಮೇಲೆ ಇದ್ರು ಕೂಡ KPSC ಶಾಲೆ ಮಾಡಬೇಕು ಅನ್ನತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇದು ನನ್ನ ಬೇಡಿಕೆ ಆಗಿದೆ. ಜೊತೆಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಕೊಡ್ತಿಲ್ಲ, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೊಡಬೇಕು ಅಂತ ನನ್ನ ಮನವಿ ಮಾನ್ಯ ಅಧ್ಯಕ್ಷರೇ. ರೈಟ್, ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳೋದು ಕರೆಕ್ಟ್. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಹಣ ಬಂದ ತಕ್ಷಣ ನಾವು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಆದ್ರೆ ಟೀಚರ್ಸ್ಗೆ ಪಟೇಲ್ ವೇದವ್ಯಾಸ ಅವರೇ ಕೂತ್ಕೊಳ್ಳಿ, ಅವರೇ ಪೊನ್ನಣ್ಣ ಅವರು. ಮಾನ್ಯ ಅಧ್ಯಕ್ಷರೇ,
ಟೀಚರ್ಸು GPT ಅವ್ರಿಗೆ ನಾವು ರಿಕ್ರೂಟ್ಮೆಂಟ್ ಮಾಡಿದ ತಕ್ಷಣ, ಯಾಕೆಂದರೆ ಅವರೆಲ್ಲ ಹೊಸದಾಗಿ ಬರೋದ್ರಿಂದ ಅವ್ರು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬರಬೇಕಾಗ್ತದೆ, ಅದು ಕಾನೂನಿದೆ. ಆದರೆ ಹಳೆ ಟೀಚರ್ಸ್ ಏನಿದ್ದಾರೆ ಅವರಿಗೂ ಕೂಡ ನಮ್ಮ ಡಯಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು APF ಅಂದರೆ ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ 10,000 ಟೀಚರ್ಸಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆ ಟೀಚರ್ಸ್ನ ಅವ್ರ ಜೊತೆಗೆ ಮಾತಾಡಿಕೊಂಡು ಹೆಚ್ಚು ಟೀಚರ್ಸ್ನ ಟ್ರೈನಿಂಗ್ ಮಾಡಿದಾಗ KP ಶಾಲೆಯಲ್ಲಿ ಗುಣಮಟ್ಟ ಜಾಸ್ತಿ ಆಗ್ತದೆ. ಯಾಕೆಂದರೆ ಅದು ಬೈಲಿಂಗ್ವಲ್ ಇರ್ತದೆ, ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ, ಮತ್ತು ಮಕ್ಕಳಿಗೂ ಕೂಡ ನಾವು LKG UKG ಶುರು ಮಾಡಿರೋದ್ರಿಂದ LKG UKGಯಿಂದ 12ನೇ ಕ್ಲಾಸ್ವರೆಗೂ ಒಂದೇ ಕಡೆ ಇದ್ದರೆ ಅದು ಜಾಸ್ತಿ ಈಗ ಅಡ್ಮಿಷನ್ನು ಮತ್ತು ಇಂಪಾರ್ಟೆನ್ಸು ಅದಕ್ಕೆ ಕೊಡ್ತಾ ಇದ್ದಾರೆ. ನಾನು ಟ್ರೈನಿಂಗಿಗೆ ಕೊಡ್ತಕ್ಕಂಥದ್ದನ್ನು ಹೆಚ್ಚು ಒತ್ತನ್ನು ಈ ಸತಿಗೆ ಈ ವರ್ಷಕ್ಕೆ 2025-26ಕ್ಕೆ ಹೆಚ್ಚು ಟೀಚರ್ಸ್ನ ಟ್ರೈನಿಂಗ್ ಮಾಡಿ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕಂಥದ್ದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದನ್ನು ಇದನ್ನು ಈ ಸತಿ ಮಾಡ್ತೀವಿ. ಅದನ್ನು ವಿಶ್ವಾಸವನ್ನು ಕೂಡ ಇಟ್ಕೊಳ್ಳಿ. ಮುಗಿಲಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು 500 ಇದರೊಳಗೆ, ಯಾಕೆಂದರೆ ನಾನು ಎಲ್ಲ ಸದಸ್ಯರಿಗೂ ಕೂಡ ಮನವಿ ಮಾಡ್ತೀನಿ. ಯಾಕೆಂದರೆ ಏನಾಗ್ತದೆ, ಒಂದೇ ಒಳ್ಳೆ ಶಾಲೆಯಲ್ಲಿ ಎಲ್ಲರೂ ಬಂದರೆ ಆ ವಾತಾವರಣನೂ ಮಕ್ಕಳಿಗೆ ಚೆನ್ನಾಗ್ತದೆ. ಎಷ್ಟೊಂದು ಶಾಲೆ ನನಗೆ ಅನಿವಾರ್ಯವಾಗಿ ಮುಂಚೆಯಿಂದ ಬಂದಿದೆ, ಸುಮಾರು 10 ಮಕ್ಕಳಿರೋ ಶಾಲೆನೇ ಭಾಳ ಸಾವಿರಾರು ಇದ್ದಾವೆ. ಆದರೆ ಒಳ್ಳೆ ಶಾಲೆ ಕೊಟ್ಟು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕೊಡೋದನ್ನ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಅದು ಸದ್ಯಕ್ಕೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು KPS ಅಲ್ಲಿ ಒಂದು 5 ಕಿಲೋಮೀಟರ್ಸ್ ಲೀಡ್ ಇಟ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಅವಾಗ ಒಂದು ಶಾಲೆಗೆ ಎಲ್ಲರೂ ಕೂಡ ಅಬ್ಸರ್ವ್ ಆಗ್ತಾರೆ. ಮತ್ತು ಬೇರೆ ಯಾರು ಶಾಲೆಗೆ ಹೋಗಿದ್ದಾರೆ, ಪ್ರೈವೇಟ್ ಇರ್ಬೋದು ಮತ್ತು ಅನುದಾನಿತ ಶಾಲೆಗೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವ್ರನ್ನ, ಯಾಕೆಂದರೆ ನಾವೆಲ್ಲ ಊಟ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಗುಣಾತ್ಮಕಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಟೀಚರ್ಸಿಗೆ ಅವಶ್ಯಕತೆ ಇರತಕ್ಕಂಥ ಟ್ರೈನಿಂಗ್ನ ಪ್ರಾಮಾಣಿಕವಾಗಿ ಈ ಸತಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಮತ್ತು 500 ಮಕ್ಕಳು ಇದ್ದರೆ ನಮಗೆ ಸಹಾಯ ಆಗುತ್ತೆ, ಮಾಡೋಣ. 400 ಇದ್ರೂ ಕೊಡೋಣ. ಯಾಕೆಂದರೆ ವಿಸ್ತರಣೆ ಮಲೆನಾಡು ಭಾಗದಲ್ಲಿ ಕಮ್ಮಿ ಆಗ್ತದೆ, ಮಕ್ಕಳ ಸಂಖ್ಯೆ ಅಡ್ಮಿಷನಿಗೂ ಕೂಡ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ಕಮ್ಮಿ ಇರೋದ್ರಿಂದ ಎಲ್ಲಿ ಮಂಗಳೂರು ಭಾಗ ಇರ್ಬೋದು, ಶಿವಮೊಗ್ಗ, ಎಲ್ಲೆಲ್ಲಿ ಮಲೆನಾಡು ಭಾಗದಲ್ಲಿ ಕಮ್ಮಿ ಇದ್ದಾಗ ಅಲ್ಲಿ ನೋಡಿಕೊಂಡು ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ತಾವು ಕೂಡ ನಿಮ್ಮ BO ಅವರಿಗೆ ಮಾತಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆನ ನಿಮ್ಮ BO ಅವರಿಗೆ ನಾವು ಅದು ಡೈರೆಕ್ಷನ್ಸು ಕೊಟ್ಟಿದ್ದೀವಿ. ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳಿ. ಅವಾಗ KPS ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ. ಎಲ್ಲ ಕೂತ್ಕೊಳ್ಳಿ, 3 ಜನ ಕೂತ್ಕೊಳ್ಳಿ. ನೀವು ಅಧ್ಯಕ್ಷರೇ, ನಮ್ಮ ಇವರು KPC ಶಾಲೆಗೆ ಒಂದು ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಒಂದೊಂದು ಪಂಚಾಯತಿಗೆ ಒಂದು ತಂದ್ರೆ ಇನ್ನೂ ಹೆಚ್ಚಿನ ಶಾಲೆಗಳು ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಓಕೆ, ಅದನ್ನು ಕೂಡ ಬದಲಾವಣೆ ಆಗಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ 3 ಶಾಲೆಗಳು ಕೊಡ್ತೀವಿ, ಬಾವಿಕೆರೆ, ತರೀಕೆರೆ ಮತ್ತು ಅವೇನು ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕೊಡ್ತಾರೆ ಅಂತ ಮಾನ್ಯ ಅಧ್ಯಕ್ಷರುಗಳು ಮುಖಾಂತರ ಮಂತ್ರಿ ಅವರು ಉತ್ತರ ಕೊಡಿ. ಅವ್ರದ್ದು ಯಾವ ಹೊಸ ಶಾಲೆಗಳು ಕೊಡ್ತೀವಿ ಅಂತ ಹೇಳಿ ತರೀಕೆರೆ ಕ್ಷೇತ್ರದಲ್ಲಿ. KPSC ಹೊಸ ಶಾಲೆ ಕೊಡ್ತೀರಾ? ಇಲ್ಲ, ಕೊಡ್ತೀವಿ ಈ ವರ್ಷ. ಮತ್ತೆ ADB ಇಂದನೂ ಕೂಡ ನಮಗೆ ಆಯ್ತು ಹಣದ ವ್ಯವಸ್ಥೆ. ಮೊದಲು ಅದೇ ಕನ್ಸಿಡರ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ಆಯ್ತು 12 ಗಂಟೆ. ಆಫೀಸಲ್ಲಿ ಹೋಗಿ ಮಾತಾಡಿ, ಆಫೀಸಿಗೆ ಹೋಗಿ ಮಾತಾಡಿ. ಅರ್ಗಜಾನಿಂದ ಲಾಸ್ಟ್ ಅಲ್ಲ, ಆಯ್ತು. ಆಫೀಸ್ ನೀವು ಟೆಂಡರ್ ಕರೆದ ಅಲ್ಲಿ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳಿ. ಸೀಮೆ ಆಗಿ ನಾವು ಹೇಳುವಂತದ್ದು, ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ನೀವು ಹೋಗಿ ಆಗುದಿಲ್ಲ. 12 ಗಂಟೆ ಆಯ್ತು ಚರ್ಚೆ ಆದಾಗ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡಿದ್ದು ಟೆಂಡರ್ ಆಫೀಸಲ್ಲಿ ಕೆಲಸ ಮಾಡಿಸಿ. ಆಯ್ತು, ಹೋಗಿ ತಕೊಳ್ಳಿ, ಅವರೇ ಆಫೀಸಿಗೆ ತಕೊಳ್ಳಿ. ಒಬ್ಬ ಅಧಿಕಾರಿ ಒಂದು ನಿಮಿಷ ನನ್ನ ಹಣ ಕೊಡಿ ಅಂತ ಹೇಳಿ ವಾಪಸ್ ತಗೊಂಡಿವ್ರ. ಇಲ್ಲ, ಅದು ಶಾಸಕರಿಗೆ ಮರ್ಯಾದೆ ಆಯ್ತು. ಅದು ಈಗ ನೆನಪಾಗಿದೆ, ಅವ್ರು ಕೇಳುವಾಗ, ಶ್ರೀನಿವಾಸ್ ಕೇಳುವಾಗ ಅದ್ರ ಒಂಚೂರು ನೆನಪಿರಲಿಲ್ವಾ? ಆಯ್ತು, ಈಗ ಆ ರೀತಿ ಮಾತಾಡಿ ಆಗ್ತಾರೆ. ಆಯ್ತು, ಮಂತ್ರಿ ಏನು ಮನೆ ಕೇಳ್ತಾ ಇದ್ದೀನ. ಆಯ್ತು, ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷ ಅವ್ರ ವಿಚಾರ ಈಗ ಫೈನಾನ್ಸಿಗೆ ಕಳಿಸಿ ಅದ್ರ ಜೊತೆಗೆ ಬೇರೆ ಶಾಲೆ ಹಣವನ್ನ ನೀವು ಮಾತಾಡಿ. ನೀವು
ಮಾನ್ಯ ಅಧ್ಯಕ್ಷರೇ, ಅದು ಬೇಕು ಕ್ಲಿಯರ್ ಮಾಡಿಸಿ ಅವ್ರು. ಯಾವಾಗ ಶುರು ಮಾಡ್ತೀರಾ ಆದ್ರೆ ಹೇಳಿ, ಯಾವಾಗ ಅಂತ ಹೇಳಿ. ಯಾವಾಗ ಶುರು ಮಾಡ್ತೀರಾ? ಮಾನ್ಯ ಅಶೋಕ್ ಮಹಾರಾಜ್, ಒಂದು ನಿಮಿಷ ಸುರೇಶ್, ಯಾವಾಗ ಶುರು ಮಾಡ್ತೀರಾ? ಚೀಫ್ ಸೆಕ್ರೆಟರಿ ಆಗಿರೋದು ಬರ್ತಿದ್ದೀನಿ, ಇವ್ರ ಹತ್ರ ಹೋಗಿ 25 ಸಲ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. ಸಾಲ್ವ್ ದಿ ಪ್ರಾಬ್ಲಮ್, ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್. ನಾನು ಹೊಸದ್ ಕೇಳಲಿಲ್ಲ, ನನಗೆ ಬಂದಿರೋ ಹಣನ 22,000 ಹೋಗ್ಲಿ ವಾಪಸ್ ತಗೊಂಡು 50 ಚರ್ಚೆ ಸರ್ ಮಾನ್ಯ ಅಧ್ಯಕ್ಷ, ಕೂತ್ಕೊಳ್ಳಿ ಸರ್. ಎಷ್ಟು ಸಲ ಉತ್ತರ ಹೇಳ್ತಾರೆ ಸರ್? ಉತ್ತರ ಬೇಡವಾ? ಇಲ್ಲ ಮಾನ್ಯ ಅಧ್ಯಕ್ಷರೇ, ಸುರೇಶ್ ಅವರು ತುಂಬಾ ನಾರಾಯಣಸ್ವಾಮಿ ಅವರೇ, ನಾರಾಯಣಸ್ವಾಮಿ ಅವರೇ, ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಓಕೆ, ಫೈನಾನ್ಸ್ ಕಳ್ಸಿದೀನಿ, ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಅವರೇ ಪ್ಲೀಸ್, ನಾನು ಹೇಳಿದ್ ಸರ್ ಈ ಉಡಾಫೆ ಉತ್ತರ ಹೇಳ್ಬೇಡಿ. ಉಡಾಫೆ ಉತ್ತರ ಅಲ್ಲ. ಆಯ್ತು, ಆಯ್ತು, ಉತ್ತರ ಬೇಡ, ನೀವು ಪ್ರಶ್ನೆ ಕೇಳ್ತಿದ್ರೆ ಉಡಾಫೆ ಅಲ್ಲ. ಸುರೇಶ್ ಅವರೇ, ನೀವು ಏನ್ ಮಾಡೋದು? ಕ್ವಶನ್ ಕೇಳ್ತೀರ, ಏನ್ ಮಾತಾಡ್ತೀರಿ? ಅದೆಲ್ಲ ಮಾತಾಡ್ಕೊಂಡು ಉತ್ತರ ಕೊಡ್ತಾರೆ, ಬೇಡ ಅಂತ ಹೇಳಿದ್ರೆ ಅದು ಬೇಡ ಅಂತ ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷ, ಬೇಡ ಅಂತ ಹೇಳಿ ಮುಗಿತಲ್ಲ, ಅಲ್ಲಿ ಯಾಕೆ ಕೇಳ್ಬೇಕು? ಮಾನ್ಯ ಅಧ್ಯಕ್ಷ, ಕ್ಲಿಯರ್ ಆಗಿ ಬರುತ್ತೆ, ಅದು ಮಾಡ್ಕೊಡ್ತೀನಿ. ಅವ್ರಿಗೆ ತೊಂದರೆ ಆಗಿರೋದು ನಿಜಾನ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳಕ್ ಹೋಗ್ಬೇಡಿ. ನಾನು ಈ ಸತಿ ಜೊತೆನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ. ನಾನು ಈಗ ಸಭೆಗೆ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಅವ್ರು ಮುಗಿದಾಗ ನಿಮ್ದು ಯಾಕೆ ಮತ್ತೆ ಮತ್ತೆ ಎದ್ದು ಮಾತಾಡ್ತೀರಿ? ಬೆಲ್ಲದವ್ರೆ, ಎಫ್ಡಿಗೆ ಯಾಕೆ ಹೋಗ್ಬೇಕು? ಬೆಲ್ಲದವ್ರೆ, ನಾ ಮಾಡ್ಕೊಡ್ತೀನಿ. ಅಲ್ಲ ಆರೋಗ್ಯ ಜನದವ್ರೆ, ಒಂದು ನಿಮಿಷ ಸರ್. ಅರವಿಂದ ಒಂದು ನಿಮಿಷ ಸರ್. ನೋಡಿ ಸರ್, 2000 ಕೇಳಿ ಸರ್, ನಾನು ಒಂದು 50 ಸಲ ವಿನಂತಿ ಮಾಡಿರ್ಬೋದು ಸರ್. ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದಿದ್ದೀನಿ, ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ. ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ, ಹಣನೂ ಕೂಡ ಸರ್ ಜಡ್ಪಿಲಿದೆ, ಜಿಲ್ಲಾ ಪಂಚಾಯತಿಲಿ ಹಣ ಇದೆ. ಒಂದು ಆದೇಶ ಮಾಡಕ್ಕೆ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ, ನೋಡ್ತೀನಿ. ಒಂದು 50 ಸಲ ಸರ್ ಕಾಲೊಂದು ಇಟ್ಕೊಂಡಿಲ್ಲ ಸರ್ ಅವ್ರಿಗೆ. ನಾನು ಹಕ್ಕುಚ್ಚಿದ್ದೀನಿ ಸರ್, ನಾನು ಬಡವ್ರ ಮಕ್ಕಳು ಸರ್. ಅದು 50 ಮೈಸೂರು ಮಹಾರಾಜರು ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ, 75 ವರ್ಷ ಇತಿಹಾಸ ಅಂತ ಇರೋ ಶಾಲೆ. ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸರ್ 1.5 ವರ್ಷದಿಂದ. ಹೋದ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ರು. ನಾನು ಅದಕ್ಕೆ ಕಾಗದ ಬರ್ದೆ, ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ. ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್, ಯಾವುದೇ ಟೆಂಡರ್ ಆಗಿದ್ರೆ ಹಣ ವಿಡ್ರಾ ಮಾಡಬಾರ್ದು ಅಂತ ಇವರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ. ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರ ಮುಟ್ಬಾರ್ದು. ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್. ಹೇಳಿ ಸರ್, ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್. 1.5 ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ. ಮೇಲೆ ಸರ್ ಮಳೆ ಬಂದ್ರೆ ತಪ್ಪದೆ ಪ್ಲಾಸ್ಟಿಂಗ್ ಮಾಡುವಂತ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ತಿರ್ಗಾ ಇವತ್ತು ಹೇಳ್ತಾರೆ 500 ಶಾಲೆ ನಾನು ಓಪನ್ ಮಾಡ್ತೀನಿ CSR. ತಿರ್ಗಾ ಸುಳ್ಳು ಉತ್ತರಗಳು ಕೊಡೋದಿಲ್ಲ. ಉತ್ತರಗಳು ಕೊಟ್ಟಿದ್ದಾರೆ ಸರ್, ಅವ್ರ ಉತ್ತರ ಬಂದಿಲ್ಲ ಅಂತ ಚರ್ಚೆ ಹೇಳ್ತಾರೆ, ಸಮಾಧಾನ ತಗೊಳ್ಳಿ. ದಯವಿಟ್ಟು ನಂದನ ಸರ್, ಇನ್ನೊಂದು ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಸಮಾಧಾನ ಮುಡಿಯೋದೊಳಗೆ ಕೊಟ್ಟಿಲ್ಲ. ಆಯ್ತು. ಅರಗಜಾನಂದ್ರ ಅವರೇ, ಅಧ್ಯಕ್ಷರೇ, ಬಜೆಟ್ 46ನೇ ಪ್ರಶ್ನೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. 2 ಬಹಳ ವಿಶೇಷವಾದಂಥ ಕಾಯಿಲೆಗಳ ಬಗ್ಗೆ ನಾನು ಕೇಳಿದ್ದೀನಿ. ಒಂದು ಡೆಂಗ್ಯೂ ಮತ್ತು KFD ಮಂಗನ ಕಾಯಿಲೆ. ಇದು ಮಲೆನಾಡಿನಲ್ಲಿ ವಿಶೇಷವಾಗಿ ಕಾಡ್ತಾ ಇದೆ. ಡೆಂಗ್ಯೂ 674 ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದಿರಿ. ಮತ್ತು KFD ಮಲೆನಾಡಿನಲ್ಲಿ 1957ರಿಂದ ಸೊರ್ಬಾದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾಯಿಲೆ ಇಡೀ 2-3 ಜಿಲ್ಲೆಗಳನ್ನು ಕಾಡ್ತಾ ಇದೆ. ಸಾಕಷ್ಟು 100 ಸಾವು ನೋವುಗಳಾಗಿದ್ದಾವೆ. ವ್ಯಾಕ್ಸಿನ್ ಇತ್ತು, ವ್ಯಾಕ್ಸಿನ್ನ ತಯಾರು ಮಾಡುವಂಥ ಘಟಕ ಶಿವಮೊಗ್ಗದಲ್ಲಿತ್ತು, ಅದು ಮುಚ್ಚೋಗಿದೆ. ಆಮೇಲೂ ಕೂಡ 2 ವರ್ಷ ಕೊಟ್ರಿ. ಈಗ 3 ವರ್ಷದಿಂದ 3 ವರ್ಷದಿಂದ KFD ವ್ಯಾಕ್ಸಿನ್ ಇಲ್ಲ. ಭಯಾನಕವಾದಂಥ ಕಾಯಿಲೆ ಇದು. ಈಗ ನಿಮ್ಮ ಹತ್ರ ಏನೂ ಇಲ್ಲ. ಅದರ ಜೊತೆಗೆ ಸರ್, ಈ KFD ಆಗಿರ್ತಕ್ಕಂಥ ಏರಿಯಾದಲ್ಲಿರುವಂಥ PHCನಲ್ಲಿ ಡಾಕ್ಟರ್ಸ್ ಇಲ್ಲ. ನಾನು ಮೊನ್ನೆ ಕಮಿಷನರ್ ಹತ್ರ ಕೂತ್ಕೊಂಡು ವೈಯಕ್ತಿಕವಾಗಿ ಮಾತಾಡಿದೆ, ಮೊನ್ನೆ ಸಚಿವರಿಗೂ ಕೂಡ ಹೇಳಿದ್ದೀನಿ. ಒಂದು ಸಂಚಾರಿ ಘಟಕ ಕನಿಷ್ಠ ಜೂನ್ ತಿಂಗಳವರೆಗೂ ಮೇಂಟೈನ್ ಮಾಡ್ರಿ. ಒಂದು ಮಳೆ ಬಂದರೆ KFD ಕ್ಲೋಸ್ ಆಗ್ತದೆ. ಮಳೆ ಬರೋವರೆಗೆ ಈಗ ಟೆಂಪ್ರೇಚರ್ ಜಾಸ್ತಿ ಆದಾಗನೂ ಕೂಡ ಅಟ್ಯಾಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಿಮ್ಮ ಅಧಿಕಾರಿಗಳಿಗೆ ನಮ್ಮ ಮಲೆನಾಡಿನ ಜೀವನ ಗೊತ್ತಿಲ್ಲ.
ಏನೋ ಆಯಿಲ್ ಹಚ್ಕೊಂಡು ಕಾಡಿಗೆ ಹೋಗ್ಬೇಡಿ ಅಂತಾರೆ. ಕಾಡಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅರೆ ಕಾಡಿಗೆ ಹೋಗೋದಲ್ಲ ಸರ್, ನಮ್ಮ ಮನೆಗಳು ಇರೋದೇ ಕಾಡೊಳಗೆ. ನಮ್ಮ ಮನೆ ಅಂಗಳಕ್ಕೆ ಇಳಿದ್ರೆ ಕಾಡು. ಅಂಥದ್ರಲ್ಲಿ ನಿಮ್ಗೆ ಗೊತ್ತಿಲ್ಲ, ಜಾನುವಾರುಗಳು ಕಾಡಿಗೆ ಹೋಗ್ತವೆ, ಮೇಯ್ದು ಬರ್ತದೆ, ಕೊಟ್ಟಿಗೆಗೆ ಹೋಗಿ ಹಾಲು ಕರಿಬೇಕಾಗ್ತದೆ, ಜಾನುವಾರುಗಳನ್ನು ಕಟ್ಟಾಕ್ಬೇಕಾಗ್ತದೆ, ಟಿಕ್ಸ್ಗಳು ಜಾನುವಾರು ಮೂಲಕ ಬಂದು ಅಟ್ಯಾಕ್ ಮಾಡ್ತವೆ. ಇಂಥ ಸಂದರ್ಭದಲ್ಲಿ ಎಷ್ಟು ಜಾಗ್ರತೆ ವಹಿಸಬೇಕಾಗಿತ್ತು ಅಷ್ಟು ಜಾಗ್ರತೆ ವಹಿಸಲಿಲ್ಲ. ನಾನು ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದೀನಿ. ಇದು ಸಂಘಟಿತವಾಗಿ ಫಾರೆಸ್ಟು ಮತ್ತು ವೆಟರ್ನರಿ, ನಿಮ್ಮ ಇಲಾಖೆ ಎಲ್ಲ ಸೇರಿ ಮಾಡಬೇಕಾದಂಥದ್ದು ಒಂದು ಇದು. ಆದ್ದರಿಂದ ಇದಕ್ಕೆ ಆದ್ಯತೆ ಕೊಡಬೇಕು. ಒಂದು ಸಂಚಾರಿ ಘಟಕ ಮಾಡಬೇಕು, ಅದಕ್ಕೆ ಡಾಕ್ಟರ್ಸ್ ಅನ್ನು ಕೊಡಬೇಕು. ಆಮೇಲೆ ತೀರ್ಥಹಳ್ಳಿ ಅಂತ ಹಾಸ್ಪಿಟ್ಲು. ಪ್ರಶ್ನೆ ಈಗ ಏನಾಗ್ಬೇಕು ಹೇಳಿ ಈಗ ಸರ್, ಅದನ್ನ ಹೇಳ್ತಾ ಇದ್ದೀನಿ. ಒಂದು ಮೊಬೈಲ್ ಯೂನಿಟ್ ಬೇಕು ಅಲ್ಲಿ ತೀರ್ಥಹಳ್ಳಿಯ ಕಟಗಾರ ಆಸ್ಪತ್ರೆಗೆ, PHCಗೆ ಡಾಕ್ಟರ್ ಇಲ್ಲ. ಕಳೆದ 1 ವರ್ಷದಿಂದ ಡಾಕ್ಟರ್ ಇಲ್ಲ. ಅಲ್ಲೇ ಜಾಸ್ತಿ ಕಾಡ್ತಾ ಇದೆ. ಹೆಚ್ಚು ಪೇಷಂಟ್ ಅಲ್ಲಿಂದ ಬರ್ತಾ ಇದ್ದಾರೆ. ಒಂದು ಭಯಾನಕವಾದ ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾಗಿ ಲಸಿಕೆ ಇಲ್ವೇ ಇಲ್ಲ ಬಿಡಿ. ಕೊಡ್ಲಿ. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಮತ್ತು ನಾವು ಅವರ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಈಗ ಡೆಂಗಿ ವಿಚಾರದಲ್ಲಿ ಅದು ಈ ಮಳೆಗಾಲ ಶುರು ಆಗುವಂಥ ಸಂದರ್ಭದಲ್ಲಿ ಶುರು ಆದ ನಂತರ ಹೆಚ್ಚಾಗಿ ಬರುವಂಥದ್ದು. ಈ ಇಲ್ಲ ಡೆಂಗ್ಯೂ KFD ಅದು ಈ ಬೇಸಿಗೆ ಕಾಲದಲ್ಲಿ ಮಳೆ ಬರುವವರೆಗೂ ಅದು ಅದರ ವ್ಯಾಪಕವಾಗಿ ಇರುವಂಥದ್ದು. ಆದ್ದರಿಂದ ನಾವು ಈ ವರ್ಷ ನಾನು ಡಿಸೆಂಬರ್ ತಿಂಗಳಲ್ಲೂ ಕೂಡ ಶಿವಮೊಗ್ಗಕ್ಕೆ ಬಂದಿದ್ದೆ. ಸಾಗರ ಮತ್ತು ಆ ಗ್ರಾಮೀಣ ಎಲ್ಲ ತಾಲೂಕುಗಳು ಭೇಟಿ ಕೊಟ್ಟು, ತದನಂತರ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಹಾಗೂ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಎಲ್ಲರೂ ಅಲ್ಲಿಗೆ ಕರೆಸಿ ಸಭೆ ಮಾಡಿ ಇಡೀ ದಿವಸ ಅಲ್ಲೇ ಇದ್ದು ಈ ಸಲ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕು, ಏನೇನು ಅದಕ್ಕೆ ಅಗತ್ಯ ಇರುವಂಥ, ಯಾಕಂದರೆ ಇದಕ್ಕೆ ಯಾವುದೇ ಒಂದು ಚಿಕಿತ್ಸೆ ಇಲ್ಲ, ಅಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಇಲ್ಲ. ಇದು ಕೊಟ್ಬಿಟ್ರೆ ಇದು ನಿವಾರಣೆ ಆಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಪ್ರಿವೆನ್ಷನ್ ಮಾಡ್ಕೊಳ್ಳೋದೇ ಮುಖ್ಯ. ಅದಕ್ಕೆ ಆ ಡೆಪೋ ಆಯಿಲ್ ಅಂತ ಏನಿರ್ತದೆ ಅದನ್ನು ಎಷ್ಟು ಬೇಕಾಗ್ತದೆ ಅದನ್ನೆಲ್ಲವನ್ನು ಕೂಡ ನಾವು ಖರೀದಿ ಮಾಡಿ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ರೀತಿಯ ಕೊರತೆ ಔಷಧಿಗಳಲ್ಲಿ ಏನೂ ಇಲ್ಲ. ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಡಾಕ್ಟರ್ಸ್ಗೆ ಇದು ಎಚ್ಚರಿಕೆ ವಹಿಸಬೇಕು. ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ನಾವು ಈ KFDಯಿಂದ ಸಾವನ್ನು ಅಪ್ಪುವಂಥದ್ದು ಆಗಬಾರ್ದು ಅಂತ ಹೇಳಿ ನಾವು ಅದನ್ನು ಕೂಡ ಕ್ರಮಗಳು ತಗೊಳ್ತಾ ಇದ್ದೀವಿ. ಈ ವರ್ಷ ಇದುವರೆಗೂ ಒಬ್ಬರು ತೀರ್ಕೊಂಡಿದ್ದಾರೆ. ಅದು KFD ಬಂದಿದ್ರು ಕೂಡ ಅದು ಡೆತ್ ಆಡಿಟಲ್ಲಿ ಅವ್ರಿಗೆ ಬೇರೆ ಒಂದು ನ್ಯೂರೋಪತಿ ಕಾಯಿಲೆಗಳು ಕೂಡ ಇತ್ತು, ಅವ್ರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು. ಅದರಿಂದ ಒಬ್ಬರು ತೀರ್ಕೊಂಡಿರೋದು, ಬಟ್ ಬೇರೆ ಎಲ್ಲ ಅವ್ರಿಗೆ ಕಾಯಿಲೆಗಳು ಕೂಡ ಇತ್ತು. ಅದರಿಂದ ಇದಕ್ಕೆ ವ್ಯಾಕ್ಸಿನ್ ಕೂಡ ಇಲ್ಲ. ಜ್ಞಾನೇಂದ್ರ ಅವರು ಹೇಳಿದ್ರು ವ್ಯಾಕ್ಸಿನ್ ಬಗ್ಗೆ. ಹಿಂದೆ ಇದ್ದಂಥ ವ್ಯಾಕ್ಸಿನ್ ಏನು ಅದು ಅದರ ಕ್ಷಮತೆ ಕಮ್ಮಿ ಆಗೋಗಿದೆ. ಅದಕ್ಕೋಸ್ಕರ ಅದು ಉಪಯೋಗ ಮಾಡಬಾರ್ದು ಅಂತ ಅದು ತೀರ್ಮಾನ ನಮ್ಮಲ್ಲ ಟೆಕ್ನಿಕಲ್ ಆಗಿ ಆಗಿರುವಂಥದ್ದು, ಕೇಂದ್ರದಿಂದನೂ ಕೂಡ ಆಗಿರುವಂಥದ್ದು. ಅದು ಯಾರು ಉಪಯೋಗ ಮಾಡ್ತಾ ಇಲ್ಲ. ಹೊಸ ವ್ಯಾಕ್ಸಿನ್ ತಯಾರಿಕೆ ಮಾಡೋದಕ್ಕೆ ನಾವು ICMR ಜೊತೆ ಚರ್ಚೆಯಲ್ಲಿದ್ದೀವಿ. ನಾನು ದೆಹಲಿಗೆ ಹೋಗಿದ್ದೆ, ICMR ಜೊತೆ ಸಭೆನೂ ಕೂಡ ಮಾಡಿದೆ, ಮತ್ತು ಅವರು ಕೂಡ ಒಪ್ಕೊಂಡು ಇಂಡಿಯನ್ ಇಮ್ಯುನಲಾಜಿಕಲ್ಸ್ ಅಂತ ಏನು ಹೈದರಾಬಾದಲ್ಲಿ ಸಂಸ್ಥೆ ಇದೆ ಅವ್ರ ಜೊತೆ ವ್ಯಾಕ್ಸಿನ್ ತಯಾರಿಕೆ ಮಾಡೋದ್ರಲ್ಲಿ ಅವ್ರ ಕೇಂದ್ರ ಸರ್ಕಾರ ಕೂಡ ಬಹಳ ಮುತುವರ್ಜಿ ವಹಿಸಿ ICMR ಮುಖಾಂತರ ಮಾಡಿಸ್ತಾ ಇದ್ದೀವಿ. ಮತ್ತು ನಾನು ಡಿಸೆಂಬರ್ ತಿಂಗಳಲ್ಲಿ ಭೇಟಿಯಾದಾಗ ಬರುವ ವರ್ಷಕ್ಕೆ ವ್ಯಾಕ್ಸಿನ್ ಬರೋದು ಸಾಧ್ಯತೆ ಇದೆ, ಎಫೆಕ್ಟಿವ್ ಈಗ ಆಗಲೇ ಪ್ರಾರಂಭ ಮಾಡಿದ್ದಾರೆ ಸಂಶೋಧನೆ, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ಆ ರೀತಿ ನನಗೆ ಹೇಳಿದ್ರು. ಬರುವ ವರ್ಷಕ್ಕೆ ಬರೋ ಸಾಧ್ಯತೆ ವ್ಯಾಕ್ಸಿನ್ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಆಗಿದೆ. ಅದು ನೋಡೋಣ. ಸೊ ಎಲ್ಲ ಕ್ರಮ ತಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರು. ಈ ವರ್ಷ ಎಲ್ಲರೂ ಕೂಡ ಕರೆಸಿದ್ದೀವಿ. ಅವ್ರ ಮೊಬೈಲ್ ಒಂದು ವಾಹನ ಬೇಕು ಅಂತ ಹೇಳಿದ್ದಾರೆ. ಆಗಲೇ ನಾವು ಟೆಂಡರ್ ಮಾಡಿದ್ದೀವಿ. ಅದು ಫೈನಲೈಸ್ ಆಗಿದ ತಕ್ಷಣ ನಾವು ಒಂದು ಮೊಬೈಲ್ ಯೂನಿಟ್ ಅನ್ನ ನಿಮಗೆ ಆದಷ್ಟು ಶೀಘ್ರದಲ್ಲೇ ಬರೋ ತಿಂಗಳಿಗೆ ಬರೋ ತರ ನಾವು ಮಾಡ್ಕೊಡ್ತೀವಿ ಅಂತ ನಾನು ಶಾಸಕರಿಗೆ ಹೇಳಿದ್ರೆ. ಡಾಕ್ಟರ್ ಮಾನ್ಯ ಅಧ್ಯಕ್ಷರೇ, 57ನೇ ಇಸ್ವಿಯಿಂದ ಕಾಡ್ತಾ ಇರುವಂತ ರೋಗ ನಮ್ಗೆ ಗೊತ್ತಿದೆ. ಇದುವರೆಗೂ ಒಂದು ಔಷಧಿ ಕಂಡುಹಿಡಿಯಲಿಲ್ಲ ಅಂತ ಹೇಳಿದ್ರೆ ಇದು ನೆಗ್ಲಿಜೆನ್ಸಿನ ಇಲಾಖೆದು ಅಂತ ನನಗೆ ಅರ್ಥ ಆಗಲಿಲ್ಲ. ಮತ್ತೆ ವ್ಯಾಕ್ಸಿನ್ ಇಲ್ಲ, ಔಷಧಿನೂ ಇಲ್ಲ. ಅವರು ಮಾನ್ಯ ಸಚಿವರು ಹೇಳಿದಾಗೇನೆ ನಿರ್ದಿಷ್ಟವಾದಂಥ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ನನಗೆ ಬೇಕಾಗಿದ್ದು ಒಂದು, ನೀವು ನೆಕ್ಸ್ಟ್ ಇಯರ್ಗೆ ಆದರೂ ಕೂಡ ವ್ಯಾಕ್ಸಿನ್ ಅನ್ನು ಕೊಡಬೇಕು, ಮತ್ತು ನೀವು ಒತ್ತಡ ಹಾಕಿ ಸಂಶೋಧನೆ ಮಾಡಿ ಇದಕ್ಕೆ ನಿರ್ದಿಷ್ಟವಾದಂಥ ಔಷಧಿಯನ್ನು ಕಂಡುಹಿಡಿಯಲೇಬೇಕಾಗ್ತದೆ. 57ನೇ ಇಸ್ವಿಯಿಂದ ಇದುವರೆಗೂ ಕಂಡುಹಿಡಿಯಲಿಲ್ಲ. ಎಷ್ಟು ಜನ ಡೆತ್ ಆಗಿದ್ದಾರೆ ನೀವು ಮಾಹಿತಿ ತೆಗೀರಿ.
ಈ ರೀತಿ ನಾವು ಕಳ್ಕೊಂಡಿದೀವಿ ಸರ್ ನಮ್ಮ ತಾಲೂಕಲ್ಲೆಲ್ಲ. ಆಯ್ತು. ಆದ್ರಿಂದ ಒಂದು ಮೊಬೈಲ್ ಯೂನಿಟ್, ಇನ್ನೊಂದು ಡಾಕ್ಟರ್ನ ಕೊಡಬೇಕು. ಆಯ್ತು. ಅಲ್ಲಿ PHC ನಲ್ಲಿ ಎಲ್ಲಿ ರೋಗ ಹರಡ್ತಾ ಇದೆ ಆ PHC ನಲ್ಲಿ ಕೊಟ್ಟರಲ್ಲ ಈಗ ಏನ್ ಮಾಡೋದು? ಮತ್ತೆ ಆರೋಗ್ಯ ಜನ ಉತ್ತರ ಕೊಟ್ಟಿದ್ದಾರೆ ಅವರು. ಇಲ್ಲ ಅಲ್ಲಿ ಡಾಕ್ಟರ್ ಕೊಡ್ಲಿಲ್ಲ. ಕಟಗಾರ್ ಹಾಸ್ಪಿಟಲ್ ಆಯ್ತು. ಖಂಡಿತವಾಗಿಯೂ ಅದು ಹೇಳಿದ್ದೀರಾ. ಒಂದು PHCಯಲ್ಲಿ ನೀವು ಅಲ್ಲಿ ಡಾಕ್ಟರ್ ಕೊರತೆ ಇದೆ ಅಂತ ಹೇಳಿದಾರ, ಅದನ್ನ ಸರಿಪಡಿಸುವಂತೆ ಕೆಲಸ ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಈ ವ್ಯಾಕ್ಸಿನ್ ಬಗ್ಗೆ ನಾವೇ ರಾಜ್ಯ ಸರ್ಕಾರ ಸಂಶೋಧನೆ ಮಾಡೋಕ್ಕಾಗೋದಿಲ್ಲ. ಇದು ಉನ್ನತ ಸಂಸ್ಥೆಗಳು ಬೇಕು. ICMR ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಯಾಕಂದ್ರೆ ಇದು ಕೇವಲ ನಮ್ಮ ರಾಜ್ಯಕ್ಕೆ ಇದು ಬೇಕಾಗಿರುವಂಥದ್ದು. ಇಡೀ ದೇಶಕ್ಕೆ ಬೇಕಾಗಿದ್ರೆ ಅವ್ರದ್ದು ಎಷ್ಟು ಬೇಕಾದ್ರೂ ಹಣ ಕೊಟ್ಟಿರೋರು, ರಿಸರ್ಚ್ ಮಾಡಿರೋರು ವ್ಯಾಕ್ಸಿನ್ ತಯಾರಿಕೆ ಆಗಿರೋದು. ಇದು ಕೇವಲ ನಮ್ಮ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಸೀಮಿತ ಆಗಿರೋದ್ರಿಂದ ಇದಕ್ಕೆ ನಾವು ಹಣಕಾಸಿನ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಕೂಡ ICMR ಜೊತೆ ಚರ್ಚೆ ಮಾಡಿ ಒಂದು ಕಾರ್ಪೊರೇಟ್ ಫಂಡನ್ನು ಕೂಡ ಕೊಡಿಸುವಂಥದ್ದು ಮಾಡಿಕೊಟ್ಟಿದ್ದೇವೆ. ಅದು ಕೂಡ ಅಮೌಂಟ್ ಅರೇಂಜ್ ಆಗಿದೆ. ಅವರೀಗ ಹೈದರಾಬಾದಿನ ಸಂಸ್ಥೆ ತಯಾರಿಕೆ ಮಾಡ್ತಾ ಇದ್ದಾರೆ. ನನಗೆ ನಿರೀಕ್ಷೆ ಇದೆ ಬರುವ ವರ್ಷಕ್ಕೆ ಬರುತ್ತೆ ಅಂತ. ಹಿಂದೆ ಇದ್ದಂಥ ವ್ಯಾಕ್ಸಿನ್ ಏನು NIV ಪೂನಾ ಸೆಂಟರ್ ಇತ್ತು, ಅವರು ತಯಾರು ಮಾಡಿದ್ರು, 89ರಲ್ಲಿ ತಯಾರು ಮಾಡಿದ್ರು. ಅದರ ಒಂದು ಏನಿದೆ ಅದರ ಒಂದು ಶಕ್ತಿ ಕ್ಷಮತೆ ಈಗ ಪ್ರಯೋಜನ ಇಲ್ಲ ಅಂತ ಆಗೋಗಿದೆ. ಸೊ ನಾವು ಸಂಶೋಧನೆ ಮಾಡಿಸ್ತಾ ಇದ್ದೀವಿ. ಆದರೆ ಖಂಡಿತವಾಗಿಯೂ ರಿಸಲ್ಟ್ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನೇನು ಸೈಂಟಿಸ್ಟ್ ಅಲ್ಲ, ನಾನೇನು ರಿಸರ್ಚ್ ಎಕ್ಸ್ಪರ್ಟ್ ಅಲ್ಲ. ಆದರೆ ನಾವು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ. ಅದರಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದರೆ ಈಗ ಸದ್ಯಕ್ಕೆ ನೀವು ಹೇಳ್ದಂಗೆ ಪ್ರಿವೆಂಟಿವ್ ಆಗಿ ನಮಗೆ ಆದ್ಯತೆ ಇರುವಂಥದ್ದು. ಲಿಖಿತ ಮೂಲಕ ಸಹಿ ಮಾಡಿಸ್ಕೊಡ್ತೀವಿ. ಲಿಖಿತ ಮೂಲಕ ಪ್ರಶ್ನೆ ಸರ್ಕಾರ ಆಯ್ತಲ್ಲ. ಕೊನೆಯದು ಸರ್ ಅಧ್ಯಕ್ಷರೇ ಕೂತ್ಕೊಳ್ಳಿ. ಒಂದು ಡೆತ್ ಆಗಿದೆ, ನೀವೇ ಒಪ್ಕೊಂಡಿದ್ದೀರಿ ಡೆತ್ ಆಗಿದೆ ಅಂತ. DC ಅವ್ರ ನೇತೃತ್ವದ ಒಂದು ಆಡಿಟ್ ಟೀಮ್ ಇದೆ. ಆ ಆಡಿಟರಿಗೆ ಇದು ಲೆಕ್ಕ ಸಿಕ್ಕೋದಿಲ್ಲ ಅಂತ, ಅವರು ಕ್ರಾನಿಕ್ ಬೇರೆ ಯಾವುದೋ ಇದೆ ಅಂತ ಹೇಳ್ತಾರೆ. ಈ ರೀತಿ ಅಡ್ವರ್ಸ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ರೆ ಹೆಂಗಾಗುತ್ತೆ? ನಿಮ್ಮ ಡಾಕ್ಟರ್ ಹೇಳ್ತಾರೆ KFD ಪಾಸಿಟಿವ್ ಅಂತ ಸತ್ತೋಗಿದ್ದಾರೆ. ಆಡಿಟ್ ಮಾಡಿದಾಗ ಅವ್ರಿಗೆ KFD ಇಂದ ತೀರೋಗಿರುವಂತವ್ರ ವ್ಯಕ್ತಿ ಡೆತ್ ಆಡಿಟ್ ಮಾಡಿದಾಗ ಅವ್ರಿಗೆ ಅನ್ಕಂಟ್ರೋಲ್ಡ್ BP ಮತ್ತು ಮಧುಮೇಹ ಆಯಿತು. ಮತ್ತು ಅವ್ರಿಗೆ ಈ ಏನು ನೆಫ್ರೋಟಿಕ್ ಸಿಂಡ್ರೋಮ್ ವಿತ್ ನೆಫ್ರೋಪತಿ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು ಅವ್ರಿಗೆ. ಸೊ ನಾನು ಅವ್ರು ಒಬ್ಬರು ತೀರ್ಕೊಂಡಿದ್ದೆ ಅಂತ ಒಪ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಬೇರೆ ಕೋರ್ ಮಾರ್ಬಿಡಿಟೀಸ್ ಕೂಡ ಬಹಳಷ್ಟು ಇತ್ತು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀವಿ. ಸೊ ಈ KFD ಕಾಯಿಲೆ ಮೇ ಬಿ ವುಡ್ ಹ್ಯಾವ್ ಎನ್ಕರೇಜ್ ಇದನ್ನ ಡೆತ್ ಆಗೋದಕ್ಕೆ ಬಹುಶಃ ಅದು ಒಂದು ಪ್ರೊಸೆಸ್ ಹೆಚ್ಚು ಮಾಡಿಕೊಟ್ಟಿರ್ಬೋದು ಹೊರತು. ಆದರೆ ನಾನು ಒಂದು ತೀರೋಗಿದೆ ಅಂತ ಒಪ್ಕೊಂಡಿದ್ದೀನಿ. ಈ ರೀತಿ ರಿಪೋರ್ಟ್ ಯಾವುದು ನಿಮ್ಗೆ ಯಾವ ಸೆಂಟ್ರಲ್ ಗವರ್ಮೆಂಟ್ ಯಾವುದು ಕೂಡ ಇದೊಂದು ಏನು ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂತಾರೆ. ಈ ರೀತಿ ಆಡಿಟ್ ಮಾಡುವಾಗ ಯೋಚನೆ ಮಾಡಬೇಕು. ನಾನು ಹೇಳಲೇಬೇಕಲ್ಲ ನೋಡಿ ಸರ್, ಬೇರೆ ಬೇರೆ ಟ್ರೀಟ್ಮೆಂಟ್ ಇತ್ತು ಅವಳಿಗೆ. ಒಂದು ಅಂಶವನ್ನು ಮುಂದೆ ಇಟ್ಟಿದ್ದೀನಿ. ಇನ್ನೊಂದು ನೀವೇ ಮಾತಾಡಿ ಒಂದೊಂದು ಗಂಟೆ ಏನ್ ಬೇರೆ ಮಾತಾಡ್ಬೇಕಾ ಬೇಡ? ನನ್ನ ವಿನಂತಿ, ಔಷಧಿ ಇಲ್ಲದೆ ಇರೋದ್ರಿಂದ ಡೆತ್ ಆದಾಗ ಸರ್ಕಾರದಿಂದ ಒಂದಷ್ಟು ಆ ಕುಟುಂಬಗಳಿಗೆ ಪರಿಹಾರ ಕೊಡಿ. ಬಡವರು ಹಳ್ಳಿಗಾರರು ಕೇಳ್ತಾರೆ, ಸರ್ಕಾರ ನೆರವಿಗೆ ಬರುತ್ತೆ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಸರ್ಕಾರ. ದಿನಾಂಕ 6/3/2025 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಶೂನ್ಯ ವೇಳೆ ಆರೋಗ್ಯ ಜಾನೇಂದ್ರ ಒಂದು ನಿಮಿಷ ಅಂತ ಸಾಕಷ್ಟು ಸದನದ ಸದಸ್ಯರ ಅಟೆಂಡೆನ್ಸ್ ಹೆಚ್ಚಾಗಿ ಕೆಲಸ ಮಾಡುವಂಥ ಸಾಕಷ್ಟು ಕೆಲಸ ನೀವು ಮಾಡಿರಿ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಇವತ್ತಿನ ಪೇಪರ್ದಲ್ಲಿ ಬಂದಿದೆ, ನಿನ್ನೆ ನೀವು ಹೇಳಿದ್ರಂತೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಶಾಸಕರಿಗೆ ಸದನದೊಳಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.